ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಿಡಿಯೋ ಅಲ್ಲಿ ವಿಶೇಷ ಏನಂದರೆ ಸಂಡೇ ಟು ಮಂಡೇ, ಅಂದರೆ ಸಂಡೇಯಿಂದ ಮಂಡೇವರೆಗೂ ನಾನು ಏನು ಮಾಡ್ತೀನಿ, ನನ್ನ ಲೈಫ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಇವತ್ತು ಬೆಳಗ್ಗೆ ಎದ್ದೆ, 9 ಗಂಟೆಗೆ ಎದ್ದೆ, ತಿಂಡಿ ತಿಂದೆ, ಫ್ರೆಶ್ ಅಪ್ ಆದೆ, ರೆಡಿಯಾಗಿದ್ದೀನಿ. ಈಗ ಟೈಮ್ ಬಂದು 11:45 ಆಗ್ತಾ ಇದೆ. ಮಾರ್ನಿಂಗ್ 11:45. ಇನ್ನೇನು ಆಫ್ಟರ್ನೂನ್ಗೆ ಇನ್ನೊಂದು 15 ಮಿನಿಟ್ಸ್ ಇದೆ. ಸೊ ಇವಾಗ ರೆಡಿಯಾಗಿ ನಾನು ಹೊರಡ್ತಾ ಇದ್ದೀನಿ ತುಮಕೂರಿಗೆ. ಏನಕ್ಕೆ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ಮುಂದೆ ವಿಡಿಯೋದಲ್ಲಿ ನೋಡಿ. ಎಲ್ಲಿ ಹೋಗ್ತೀನಿ ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ವೆದರ್ ಹೇಗಿತ್ತು ಅಂದರೆ ಫುಲ್ ಚಳಿ. ನಿನ್ನೆಯಿಂದನೂ ವೆದರ್ ಒಂದು ಸ್ವಲ್ಪ ಬಿಸಿಲೇ ಇಲ್ಲ, ಥರ ಚಳಿ ಹುಚ್ಕೊಂಡು ಮಲ್ಕೊಳ್ಳೋಣ ಅನ್ನೋ ಥರ ಇತ್ತು. ಸೊ ಅದಕ್ಕೋಸ್ಕರ ನಾನಿವತ್ತು ಲೇಟಾಗಿ ಎದ್ದೆ. ಇವತ್ತು ಏನೂ ಕೆಲಸ ಮಾಡಿಲ್ಲ, ಜಸ್ಟ್ ರೆಡಿಯಾಗಿದ್ದೀನಿ, ತಿಂದಿದ್ದೀನಿ ಅಷ್ಟೇ. ಇದು ನನ್ನ ಔಟ್ಫಿಟ್. ಇದೊಂದು ಜೀನ್ಸ್ ಆ್ಯಂಡ್ ಟೀ ಶರ್ಟ್, ಅದ್ರ ಮೇಲೆ ಒಂದು ಜಾಕೆಟ್ ಹಾಕೊತೀನಿ, ಯಾಕೆಂದರೆ ಹೊರಗಡೆ ತುಂಬಾ ಚಳಿ ಇದೆ. ಸೊ ನಾನಿವತ್ತು ಗಾಡೀಲಿ ಹೋಗ್ತಿರೋದಲ್ಲ, ಅದಕ್ಕೋಸ್ಕರ ಚಳಿ ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಬನ್ನಿ ಹೋಗೋಣ. ನನ್ನ ಹತ್ರ ಸ್ವಲ್ಪ ಕ್ಯಾಶ್ ಇತ್ತು, ಅದನ್ನೆಲ್ಲ ಕ್ಯಾರಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಕ್ಯಾಶ್ನ ಡೆಪಾಸಿಟ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನನ್ನ ಗಾಡಿಗೆ ಪೆಟ್ರೋಲ್ ಇರಲಿಲ್ಲ, ಸೊ ಪೆಟ್ರೋಲ್ ಹಾಕ್ಸ್ಕೊಂಡೆ. ಫಸ್ಟು ನಾನು ಹೋಗಿದ್ದು ಕ್ರೋಮಾಗೆ. 3 ಮಂತ್ಸ್ ಬ್ಯಾಕ್ ನಾನು ಒಂದು ಗ್ಯಾಸ್ ಸ್ಟವ್ ತೊಗೊಂಡು. ಯಾಕೆ ಕ್ರೋಮಾಗೆ ಬಂದಿದೆ ಅಂದರೆ, ನಮ್ಮದು ಗ್ಯಾಸ್ ಸ್ಟವ್ ತೊಗೊಂಡಿದ್ವಲ್ಲ, ಅದೊಂದು ಚೂರು ಲೈಟಾಗಿ ಲೀಕ್ ಆಗ್ತಿತ್ತು, ಸ್ಮೆಲ್ ಬರ್ತಿತ್ತು. ಅದಕ್ಕೋಸ್ಕರ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿ ಬಂದಿದ್ದೀನಿ. ಅವರು 48 ಅವರ್ಸ್ ಒಳಗಡೆ ಬಂದು ಮನೆ ಹತ್ರನೇ ರಿಪೇರ್ ಮಾಡ್ತಾರೆ. ಈಗ ನಾನು ಬಂದಿದ್ದೀನಿ ಝೂಡಿಯೋದಲ್ಲಿ ಸೇಲ್ ಕೂಡ ನಡೀತಿದೆ, ನೋಡೋಣ ಬನ್ನಿ ಏನೇನು. ಝೂಡಿಯೋದಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನೇನು ವಿಡಿಯೋ ಮಾಡಲಿಲ್ಲ. ನಮ್ಮ ನಳಿನಿ ಬಂದಿದ್ದೊಂದು ವಿಡಿಯೋ ಮಾಡಿದೆ. ನಮ್ಮ ಅಕ್ಕನ ಮಗಳು ಇಬ್ಬರು ಬಂದರು. ಬರಲ್ಲ ಅಂತಿದ್ರು. ಸೊ ಫೈನಲಿ ಬಂದರು. ನಾನು ಅಷ್ಟರೊಳಗೆಲ್ಲ ಶಾಪಿಂಗ್ ಎಲ್ಲ ಮುಗಿಸಿದೆ. ಅವರು ನೋಡ್ತಾಯಿದ್ರು, ಬಟ್ ಅವಳಿಗೆ ಯಾವುದೂ ಇಷ್ಟ ಆಗಲಿಲ್ಲ. ನಾನು ಮಾತ್ರ ತೊಗೊಂಡೆ. ನಮ್ಮ ಅಕ್ಕ ಏನೂ ತೊಗೊಳ್ಳಿಲ್ಲ, ನಮ್ಗಾನು ಒಂದು ಡ್ರೆಸ್ ತೊಗೊಂಡ್ಳು ಅಷ್ಟೇ. ಅದಾದಮೇಲೆ ನಾವು ಊಟ ಮಾಡೋಣ ಅಂತ ಪೃಥ್ವಿ ವೆಜ್ ರೆಸ್ಟೋರೆಂಟಿಗೆ ಬಂದ್ವಿ. ಪಕ್ಕದಲ್ಲೇ ಇರೋದು, ಝೂಡಿಯೋ ಪಕ್ಕದಲ್ಲೇ. ಸೊ ನಾನು ನಮ್ಮ ಅಕ್ಕ ಅಲ್ಲೇ ಇಯರಿಂಗ್ಸ್ ಚೇಂಜ್ ಮಾಡ್ಕೊಂಡ್ವಿ. ನಾನು ಹೊಸ್ದಾಗಿ ತೊಗೊಂಡಿದ್ನಲ್ಲ ಇಯರಿಂಗ್ಸ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀವಿ. ಅವಳೊಂದು ಸ್ವಲ್ಪ ದಿನ ಹಾಕ್ಕೊಂಡಿರ್ತಾಳೆ, ಮತ್ತು ಅವಳದು ನಾನು ಹಾಕ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಅವಳಿಗೆ ಯಾವ ಥರ ಕಾಣಿಸ್ತಿದೆ ನೋಡಿ, ಕಾಣಿಸ್ತಿದ್ದಾಳೆ ಅವಳು ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ. ಅವಳದು ನಾನು ಹಾಕ್ಕೊಂಡಲ್ಲ, ಸೊ ನಂದು ಒಂದು ವಿಡಿಯೋ ಇರಲಿ ಅಂತ ಮಾಡಿಕೊಂಡೆ. ನನಗೊಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ. ನಾನು ಬ್ಯಾಕ್ ಲೈಟಲ್ಲಿ ಬೇರೆ ಕೂತಿದ್ದೆ. ನಾವು ಆರ್ಡ್ರ್ ಮಾಡಿದ್ದು ಫಸ್ಟಿಗೆ ಸೂಪ್ ಆರ್ಡ್ರ್ ಮಾಡಿದ್ವಿ. ಇದು ವೆಜ್ ಸೂಪ್ ಅನಿಸುತ್ತೆ. ಮತ್ತು ಫ್ರೆಂಚ್ ಫ್ರೈಸ್. ನಮ್ಮ ಗಾನುಗೆ ಫ್ರೆಂಚ್ ಫ್ರೈಸ್ ಅಂದರೆ ಇಷ್ಟ, ಅದಕ್ಕೋಸ್ಕರ ಅವಳಿಗೋಸ್ಕರ ಫ್ರೆಂಚ್ ಫ್ರೈಸ್ ಮಾಡಿದ್ವಿ. ಮತ್ತು ನಾವು ಪನ್ನೀರ್ 65 ಆರ್ಡ್ರ್ ಮಾಡಿದ್ವಿ, ಬಟ್ ಅದಕ್ಕೇನೂ ಚೆನ್ನಾಗಿರಲಿಲ್ಲ. ಮೇಯ್ನ್ ಕೋರ್ಸಿಗೆ ಬಂದು ಮಶ್ರೂಮ್ ಕರಿ ಮತ್ತು ಬಟರ್ ರೋಟಿ ಆರ್ಡರ್ ಮಾಡಿದ್ವಿ. ಮತ್ತು ಒಂದು ಗೀ ರೈಸ್ ಆರ್ಡ್ರ್ ಮಾಡಿದ್ವಿ. ಲಾಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ, ಆವಾಗ ಫುಡ್ಡು ಸೂಪರಾಗಿತ್ತು. ಬಟ್ ಆವಾಗಲೇ ಬೇರೆ ಆ ಥರ ಆರ್ಡ್ರ್ ಮಾಡಿದ್ವಿ. ಈ ಸತಿನೇ ಬೇರೆ ಥರ ಆರ್ಡ್ರ್ ಮಾಡಿದ್ವಿ. ಬಟ್ ನಂಗೆ ಈ ಸತಿ ಬಂದಿದ್ದು ಯಾಕೋ ಒಂಚೂರು ಇಷ್ಟ ಆಗಲಿಲ್ಲ. ನನಗೇನು ಇಷ್ಟನೇ ಆಗಲಿಲ್ಲ ಅಲ್ಲಿ. ಫ್ರೆಂಚ್ ಫ್ರೈಸ್ ಒಂದು ಬಿಟ್ಟರೆ ಬೇರೆ ಇನ್ನೇನು ಚೆನ್ನಾಗಿರಲಿಲ್ಲ ಅನಿಸ್ತು ನನಗೆ. ಹೋಟೆಲ್ ಆ್ಯಂಬಿಯನ್ಸ್ ನೋಡ್ತಿರ್ಬೋದು, ಈ ಥರ ಇದೆ. ಇದು ನಮ್ಮ ನಳಿನಿ ಶೂಟ್ ಮಾಡಿದ್ದು, ಅದಕ್ಕೆ ಉದ್ದುದ ಶೂಟ್ ಮಾಡಿಬಿಟ್ಟಿದ್ದಾಳೆ. ಅವ್ರ ಹಸ್ಬೆಂಡು ಫಸ್ಟ್ ಪ್ರಪೋಸ್ ಮಾಡಿದ್ದು ಅವಳಿಗೆ ಇಲ್ಲೇ ಅಂತೆ. ನಮ್ಮ ಗಾನುಗೆ ಡ್ರೆಸ್ ಮೆಟೀರಿಯಲ್ ಬೇಕಾಗಿತ್ತು, ಅದಕ್ಕೆ ಇದು ಹೀರಾ ಕಲೆಕ್ಷನ್ ಅಂತ ಅಲ್ಲಿಗೆ ಬಂದಿದ್ವಿ. ಅವಳು ಈ ಸತಿ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಈಗ ಹಬ್ಬ ಹತ್ರ ಬರ್ತಿದೆಯಲ್ಲ ಸಂಕ್ರಾಂತಿ, ಅದಕ್ಕೋಸ್ಕರ ಪರ್ಚೇಸ್ ಮಾಡೋಕ್ಕೆ ಬಂದಿದ್ವು. ಈ ಪಿಂಕ್ ಕಲರ್ ಇದೆಯಲ್ಲ, ಇದನ್ನೇ ಅವ್ರು ಎಷ್ಟು ಹೇಳಿದ್ರು ಗೊತ್ತಾ, 850 ಸಮಥಿಂಗ್ ಏನೋ ಹೇಳಿದ್ರು. ಅದಕ್ಕೆ ಬೇಡ ಅಂತ ವಾಪಸ್ ಬಂದ್ವಿ. ಇದು ಬೇಕಾಗಿರೋದು ನಮಗೆ 1/2 ಮೀಟರ್ ಅಷ್ಟೇ. ಇದು 1 ಮೀಟ್ರಿಗೆ 850 ರೂಪೀಸ್ ಹೇಳಿದ್ರು. ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಹೇಳ್ಬಿಟ್ಟು ಅದರ ಆಪೋಸಿಟೇ ಇನ್ನೊಂದು ಶಾಪ್ ಇತ್ತು, ಅಲ್ಲಿ ಹೋದ್ವಿ. ಅಲ್ಲೂ ಸೇಮ್ ಇದೇ ಥರನೇ ಸಿಕ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಇದರಲ್ಲಿ ನಾವು ಕೂಡ ಬ್ಲೌಸ್ ಹೊಲ್ಸ್ಕೊಂಡ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಹಾಕಿದ್ರೆ ಸಾಕು, ಪ್ಲೈನ್ ಸ್ಯಾರಿಗಳಿಗೆ ಯಾವ ಸ್ಯಾರಿಗಳಿಗೆ ಬೇಕಾದ್ರೆ ಮ್ಯಾಚ್ ಮಾಡ್ಕೋಬೋದು, ಆ ಥರ ಇದೆ. ಸೇಮ್ ಬಟ್ಟೆನೇ ಇಲ್ಲಿ ಕಮ್ಮಿಗೆ ಸಿಕ್ತು, 550 ರೂಪೀಸು.
ಅಲ್ಲಿ 850 ಹೇಳಿದ್ರು, ಇಲ್ಲಿ 550. ಸೊ ನಾವು ಈ ಪರ್ಪಲ್ ಕಲರ್ದು ತೊಗೊಂಡ್ವಿ. ಪರ್ಪಲ್ ಕಲರಿಗೆ ನಾವು ಪಿಂಕ್ ಕಲರ್ ಸ್ಕರ್ಟಿಗೆ ಮ್ಯಾಚ್ ಮಾಡ್ತಾಯಿದ್ದೀವಿ. ಅದಕ್ಕೆ ಲೈನಿಂಗು ಮತ್ತು ಇದು ಸ್ಕರ್ಟಿಗೆ ಇದು ಬಟ್ಟೆ. ಅದು ಸ್ಕರ್ಟಿಗೆ ಬಟ್ಟೆ 150 ಮೀಟರ್ ಅನಿಸುತ್ತೆ, 1-2 ಮೀಟರ್ಸ್ ತೊಗೊಂಡ್ರು ಅಷ್ಟೇ. ನಾವಿವಾಗ ಬಂದಿದ್ದೀವಿ ಎಸ್ ಮಾಲಿಗೆ. ಏನಪ್ಪ ಅಂದರೆ ಇಲ್ಲೂ ಒಂದು ಸ್ವಲ್ಪ ಪರ್ಚೇಸಿಂಗ್ ಇದೆ, ಸೊ ಅದಕ್ಕೋಸ್ಕರ. ಸೊ ನಮ್ಮ ಅಕ್ಕನಿಗೆ ಇಲ್ಲಿ ನಾವು, ಅವಳು ವೆಸ್ಟ್ರನ್ ನಂತರ ವೆಸ್ಟ್ರನ್ ಹಾಕಲ್ಲ, ಅವಳು ಫುಲ್ ಟ್ರೆಡಿಷ್ನಲ್. ಸೊ ನಾವಿಬ್ಬರು ಡೆಡ್ ಆಪೋಸಿಟ್. ನಾನು ವೆಸ್ಟರ್ನ್ ಆದರೆ ಅವಳು ಟ್ರೆಡಿಷ್ನಲ್. ಸೊ ಅವಳಿಗೆ ಒಂದು ಟಾಪ್ ತೊಗೊತಿದ್ದಾಳೆ. ಅವಳು ಯಾವ್ದು ತೊಗೊತಾಳೆ ನೋಡೋಣ ಬನ್ನಿ. ಗೈಸ್, ಏನು ಗೊತ್ತಾ, ಡಿಸೆಂಬರ್ ಜಾನ್ವರಿ ಟೈಮಲ್ಲಿ ಸಿಕ್ಕಾಬಡೆ ಆಫರ್ ಬಿಡ್ತಾರೆ ಎಲ್ಲದರಲ್ಲೂ ಅಷ್ಟೇ. ಮ್ಯಾಕ್ಸಲ್ಲಿ ಆಫರ್ ಬಿಟ್ಟಿದ್ದಾರೆ 199, 299, 399, 499. ಓಕೆ, ಮತ್ತು ಇಂಟ್ಯೂನಲ್ಲಂತೂ ಕೇಳಲೇಬೇಡಿ, 50% ಆಫು. ಕೆಲವೊಂದು 70% ಇರುತ್ತೆ ಮಕ್ಕಳ ಡ್ರೆಸ್ಸಲ್ಲಿ ಮಾತ್ರ. ಸೊ ಯಾರಾದರೂ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಬಂದು. ನಾವು ಮ್ಯಾಕ್ಸಿಗೆ ಹೋಗಿದ್ವಿ, ಇಂಟ್ಯೂನಿಗೆ ಹೋಗಿದ್ವಿ, ಅಲ್ಲಿ ಯಾವುದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಈಗ ಸ್ಟೈಲ್ ಯೂನಿಯನ್ಗೆ ಬಂದಿದ್ದೀವಿ, ನೋಡೋಣ ಇಲ್ಲಾದರೂ ನಮ್ಮ ನಳಿನಿ ತೊಗೊತಾಳೋ ಏನೋ. ಆ್ಯಕ್ಚುಲಿ ನಾನು ಬಂದಿದ್ದು ತುಮಕೂರಿಗೆ ಈ ಥರ ಬ್ಯಾಗ್ ತೊಗೊಳಕ್ಕೆ ಅಂತ. ಈ ಥರ ನಮ್ಮ ಅಕ್ಕನ್ನ ಸೀದಾ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ಮನೆಗೆ ಬಂದೆ. ಸೊ ಫೈನಲಿ ಮನೆಗೆ ಬಂದಾಯಿತು. ಎಷ್ಟು ಶಾಪಿಂಗ್ ಮಾಡಿದ್ದೀನಿ ನೋಡಿ. 2 ಬ್ಯಾಗ್. ನಾನು ಅಂದ್ಕೊಂಡೋಗಿದ್ದು ಬರೀ ಒಂದು 2 ಐಟಮ್ ತರೋಣ ಅಂತ, ಬಟ್ ಇಷ್ಟೊಂದೆಲ್ಲ ತರಂಗಾಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ನಾನು ಜಸ್ಟ್ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಹೋದೆ, ಅದು ಪೂರ್ತಿ ಹೆವಿ ಶಾಪಿಂಗ್ ಆಗೋಯ್ತು. ಬಜೆಟ್ ಇದ್ದಿದ್ದು 1,000 ರೂಪಾಯಿ, ಅಂದರೆ 1,000 ರೂಪಾಯಿನ ನೋಡೋಕೆ ಬರೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ನೀವು ನಂಬಲ್ಲ, 4,000 ಖರ್ಚಾಗಿದೆ. ಸೊ ತರಕಾರಿ ಇರಲಿಲ್ಲ, ತರಕಾರಿ ಅಂಗಡಿಗೆ ಹೋಗಿದ್ದೆ. ವೆಜಿಟೇಬಲ್ಸ್, ಕ್ಯಾರೆಟ್, ಬೀಟ್ರೂಟ್, ಇದೇನೋ ಗೊತ್ತಿಲ್ಲ ನನಗೆ. ಐ ಥಿಂಕ್ ನವಿಲ್ ಕೋಸ್ ಅಂತಾರ, ಏನಂತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ನನಗೆ. ಇದು ಆಲೂಗೆಡ್ಡೆ ಮತ್ತು ಸೌತೆಕಾಯಿ. ಮತ್ತು ನಮ್ಮ ಮನೇಲಿ ಚಪಾತಿ ಹಿಟ್ಟು ಬೇರೆ ಖಾಲಿ ಆಗಿತ್ತು. ಸೊ ನಾವು ಯಾವಾಗಲೂ ಡಿಮಾರ್ಟಲ್ಲಿ 5 kg ಇಲ್ಲ 10 kg ತರ್ತಿದ್ವಿ. ಸೊ ಇವಾಗ ಸದ್ಯಕ್ಕೆ ಖಾಲಿ ಆಗಿತ್ತಲ್ಲ, ಅದಕ್ಕೋಸ್ಕರ 1 kg ತೊಗೊಂಬಂದಿದ್ದೀನಿ. ಆಯಿತು, ಟೈಮ್ ಆಯಿತು. ಈಗ ಫೇಸ್ ವಾಶ್ ಮಾಡಿಬಿಡೋಣ. ಫೇಸ್ ವಾಶ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಓಕೆ, ಬಾಯ್. ಈಗಷ್ಟೇ ಫೇಸ್ ವಾಶ್ ಮಾಡ್ಕೊಂಡು ಬಂದು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಸ್ಕಿನ್ ಕೇರ್ ಅಂದರೆ ನಾನೇನು ಜಾಸ್ತಿ ಆ ಥರ ಎಲ್ಲ ಮಾಡಲ್ಲ. ಜಸ್ಟು ಮಾಯ್ಶ್ಚರೈಸರ್ ಹಚ್ತೀನಿ, ಸನ್ಸ್ಕ್ರೀನ್ ಹಚ್ತೀನಿ ಅಷ್ಟೇ. ನಾನು ಡೈಲಿ ಏನು ಯೂಸ್ ಮಾಡ್ತೀನಿ ಅದನ್ನು ನಾನು ಸ್ವಲ್ಪ ಮೆಸ್ಸಿಯಾಗಿ ಇಟ್ಕೊಂಡಿದ್ದೆ. ಅಂದರೆ ನನ್ನದು ಬ್ಯಾಗ್ ಒಂದು ಸ್ವಲ್ಪ ಹಾಳಾಗಿತ್ತು, ಅಂದರೆ ಅದಕ್ಕೆಲ್ಲ ಕ್ಯಾರಿ ಮಾಡೋದಕ್ಕೆ ಬ್ಯಾಗು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಸ್ಸಿ ಅಂದರೆ ಹೆಂಗೆ ಅಂದರೆ ನಿಮಗೆ ತೋರಿಸಲ್ಲ ಬಿಡಿ, ಅದು ತೋರಿಸೋದು ಬೇಡ ನಿಮಗೆ, ಆ ಥರ ಆಗಿತ್ತು. ಇದನ್ನು ತರೋಣ ಅಂತಲೇ ನಾನು ತುಮಕೂರಿಗೆ ಹೋಗಿದ್ದಿವತ್ತು. ಇದು ಬೇಕಾಗಿತ್ತು ನನಗೆ. ಈ ಟ್ರಾನ್ಸ್ಪರೆಂಟೇ ತೊಗೊಂಡೆ, ಯಾಕೆ ಅಂದರೆ ಎಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಟ್ರಾನ್ಸ್ಪರೆಂಟ್ ತೊಗೊಂಡೆ. ಡೈಲಿ ಏನು ಯೂಸ್ ಮಾಡ್ತೀನಿ ಅದನ್ನು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದರೆ ನನ್ನ ಮೇಕಪ್ ಪ್ರಾಡಕ್ಟ್, ಅಂದರೆ ಮೇಕಪ್ಸ್ ಐಟಮ್ ಏನಿದೆಯೋ ಅದನ್ನು ಇದರಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಜೋಡಿಸ್ತೀನಿ ಅಂತ ತೋರಿಸ್ತೀನಿ. ಒಂದು ಸತಿ ತೋರಿಸ್ಬಿಡ್ತೀನಿ ನೋಡಿ ಹೇಗೆ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಅಂತ. ಈಗೆಲ್ಲ ಅರೇಂಜ್ ಮಾಡೋಣ, ಓಕೆನಾ? ಸೊ ಫಸ್ಟು ನಾನು ಈ ಥರ ಬ್ರಷಸ್ ಏನಿದೆ ಅದನ್ನು ಈ ಥರ ಒಂದು ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ದೀನಿ. ಯಾಕೆ ಅಂದರೆ ಅಲ್ಲಿ ಇಲ್ಲಿ ಮಿಸ್ ಆಗುತ್ತೆ. ನಂಗೆ ಬೇಕು ಅಂದಾಗ ಜಸ್ಟ್ ಹಿಂಗೆ ಎಳಿತೀನಿ ಮತ್ತು ಹಿಂಗೆ ಚುಚ್ತೀನಿ ಅಷ್ಟೇ. ಈಸಿ ಕ್ಯಾರಿ. ಸೊ ಇದು ಇವತ್ತು ತಂದಿದ್ದು, ಇದು ಆಮೇಲೆ ಕಟ್ ಮಾಡೋಣ. ಇದು ಬಂದು 149, ಅಂದರೆ 149 ರೂಪಾಯಿ. 2 ತೊಗೊಂಬಂದಿದ್ದೀನಿ.
ಕ್ರೀಮಿ ಬ್ಲಷ್ ಇದು ಸಕ್ಕತ್ತಾಗಿದೆ. ಇದು ನನಗೆ ತುಂಬ ಇಷ್ಟ ಇದು ಬ್ಲಷು. ಸೊ ಅದೊಂದು ಇದರೊಳಗೆ ಹಾಕ್ಬಿಡ್ತೀನಿ. ಕಂಪ್ಲೀಟ್ ಮೇಕಪ್ ಕಿಟ್ ಇದು ನಂದು. ಅಂದರೆ ನಾನು ಡೈಲಿ ಮಾಡೋವಂಥದ್ದಲ್ಲ, ಡೈಲಿ ನಾನೇನು ಮೇಕಪ್ ಮಾಡೋದಿಲ್ಲ. ಏನಾದರೂ ಬೇಕು ಅಂದರೆ ಮಾತ್ರ ನಾನು ಮೇಕಪ್ ಮಾಡೋದು. ಸೊ ಅದಕ್ಕೋಸ್ಕರ ಇದಿಷ್ಟು. ಸೊ ನನ್ನ ಕಿಟ್ ನೋಡಿ, ಮೇಕಪ್ ಕಿಟ್ ಎಷ್ಟು ಚೆಂದ ರೆಡಿ ಆಯಿತು. ಈಗ ಈಸಿ ಕ್ಯಾರಿ ಮಾಡ್ಬೋದು, ಎಲ್ಲ ಒಂದರಲ್ಲೇ ಇರುತ್ತೆ. ಸೊ ಡೈಲಿ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಇದರೊಳಗೆ ಇಡ್ಸೋದೇ ಡೌಟ್ ಅನಿಸ್ತದೆ. ನಾನು ಮಾಯ್ಚರೈಸರ್ ಇದು ನೈಟ್ ಅಪ್ಲೈ ಮಾಡ್ತೀನಿ, ಮಾರ್ನಿಂಗ್ ಅಪ್ಲೈ ಮಾಡೋದೇ ಬೇರೆ ಇದೆ, ಅದಕ್ಕೆ ಸದ್ಯ ಖಾಲಿ ಆಗಿದೆ. ಸೊ ಸನ್ಸ್ಕ್ರೀನ್, ದಿಸ್ ಇಸ್ ಆಲ್ಸೋ ಸನ್ಸ್ಕ್ರೀನ್ ಆ್ಯಂಡ್ ದಿಸ್ ಆಲ್ಸೋ ಸನ್ಸ್ಕ್ರೀನ್. ನಾನು ಒಂಥರ 3 ಥರ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನೈಟೇ ಬೇರೆ ಹಚ್ತೀನಿ, ಮಾರ್ನಿಂಗೇ ಬೇರೆ ಹಚ್ತೀನಿ. ಸೊ ಇದೊಂದು ನೈನ್ ಪಾಲಿಶ್ ಇಟ್ಕೊಂಡಿರೋಣ ಎಮರ್ಜೆನ್ಸಿ. ಇದೊಂದು ರೋಲ್ ಆನ್. ಮತ್ತು ಅದೆಲ್ಲ ಆದಮೇಲೆ ನಾನು ಒಂಚೂರು ಪೌಡರ್ ಯೂಸ್ ಮಾಡ್ತೀನಿ. ಇದು ವೈಟ್ ಟೋನ್ ಪೌಡರ್. ಲಿಪ್ ಬಾಮ್, ಲಿಪ್ಸ್ಟಿಕ್, ಅಗೇನ್ ಒಂದು ಲಿಪ್ಸ್ಟಿಕ್, ಇನ್ನೊಂದು ಲಿಪ್ಸ್ಟಿಕ್, ಇನ್ನೂ ಒಂದು ಲಿಪ್ಸ್ಟಿಕ್, ಕಾಜಲ್, ಮಸ್ಕರ, ಲಿಪ್ ಲೈನರ್. ಅದಕ್ಕೆ ಇದು ಅದೇನಪ್ಪ ಇದು ಅದೇನೋ ಬರೋದಿಲ್ಲ, ಬಾಯಿಗೆ ಬರೋದು. ಈ ಥರ 2 ಕ್ಲಿಪ್, ಒಂದು ಚಿಕ್ಕದು ಪುಟಾಣಿ ಫೇಸ್ ವಾಶ್ ಆ್ಯಂಡ್ ಇದು ಏನಿದು ವೆಟ್ ಟಿಶ್ಯೂ ಬೇಕಾಗುತ್ತೆ ಇದೆಲ್ಲ. ಆ್ಯಂಡ್ ನನ್ನ ಹೇರ್ ಬ್ಯಾಂಡ್ ಕಲೆಕ್ಷನ್ ನೋಡ್ತೀರಾ ನೀವು ಎಷ್ಟು ಬಂದಿದೆ? ಇನ್ನೂ ಇದೆ, ಅದರೊಳಗಿದೆ ಇಲ್ಲೊಂದು ಹಾಕಿದ್ದೀನಿ ನೋಡಿ. ನಾನು ಯಾಕೆ ಹೇರ್ ಬ್ಯಾಂಡ್ ಹಾಕ್ತೀನಿ ಅಂತ ಅಂದರೆ, ನನಗೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ ಲಾಸ್ಟ್ ಇಯರ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಅದು ನನಗೆ ಒಂದು ಸ್ವಲ್ಪ ಹೇರ್ ಫಾಲ್ ಎಲ್ಲ ಆಗಿತ್ತು. ಅದು ಬೇಬಿ ಹೇರ್ಸ್ ಎಲ್ಲ ಗ್ರೋತ್ ಆಗ್ತಿದೆಯಲ್ಲ, ಹೊರಗಡೆ ಹೋದಾಗ ಇಲ್ಲ ಎಲ್ಲಾದರೂ ಹೋದಾಗ ಮನೇಲಿ ಇದ್ದಾಗಲೂ ಅಷ್ಟೇ ಏನಾಗುತ್ತೆ ಅಂದರೆ ಆ ಪುಡಿ ಕೂದಲು ಹಿಂಗೆ ಬರ್ತೀನಿ. ಅಂದರೆ ಬೇಬಿ ಹೇರ್ಸ್ ಇದೆಯಲ್ಲ ಅದೆಲ್ಲ ಹಿಂಗೆ ಬರ್ತವೆ, ಅದು ನನಗೆ ಇಷ್ಟ ಆಗಲ್ಲ ಹಂಗೆ ಬರೋದು. ಅದಕ್ಕೋಸ್ಕರ ನಾನು ಹೇರ್ ಬ್ಯಾಂಡಲ್ಲಿ ಅದನ್ನು ಹೈಡ್ ಮಾಡ್ತೀನಿ. ಏರ್ ಫಾಲ್ ಏನಾಗಿತ್ತು ಅದೆಲ್ಲ ಗ್ರೋ ಆಗಿದೆ ನೋಡಿ, ಇದೆಲ್ಲ ಗ್ರೋ ಆಗಿರೋದು. ನಂಗೆ ಆಮೇಲೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಯಿತು. ಆಮೇಲೆ ನಾನು ಟ್ರೀಟ್ಮೆಂಟ್ ತೊಗೊಂಡೆ, ಈಗ ಪರವಾಗಿಲ್ಲ. ಈಗ ಒಂದು ಸ್ವಲ್ಪ ಲೈಟಾಗಿ ಏರ್ ಫಾಲ್ ಆಗ್ತಿದೆ, ಬಟ್ ಏನಿಲ್ಲ, ನಾನು ಫುಡ್ಡಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಕೊಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಟ್ರೋಲ್ ಮಾಡ್ಕೊತೀನಿ ಫುಡ್ಡಲ್ಲೇ ಅಷ್ಟೇ. ಇದರೊಳಗೆ ಇಡೋದು ನಾನು ಅಷ್ಟೇ, ಇನ್ನೇನು ನಾನು ಹಚ್ಚಲ್ಲ. ಕೂಮ್ ಹಾಕಬೇಕು, ಬಟ್ ಇದರೊಳಗೆ ಕೂಮ್ ಇಡ್ಸಲ್ಲ. ಇದೇ ಜಿಪ್ ಹಾಕೋಕ್ಕೆ ಕಷ್ಟ ಆಗ್ತಿದೆ, ನೋಡೋಣ. ಓಕೆ, ರೆಡಿ ಆಯಿತು. ಸೊ ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಫುಲ್ ಡ್ರೆಸ್ಸಿಂಗ್ ಟೇಬಲ್ ನಾನು ಕ್ಲೀನ್ ಮಾಡಿಲ್ಲ, ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಅಂದರೆ ಈ ಥರ ಇದು ನಿಮಗೆ ಗೊತ್ತಾ, ಇದು ನಾನು ಎಲ್ಲೋ ಹೋದರೂ ಕ್ಯಾರಿ ಮಾಡ್ತೀನಿ. ಇದನ್ನ ನಾನು ಆಲ್ಮೋಸ್ಟ್ ನಾನು ಎಲ್ಲಿರ್ತೀನಿ, ಯಾವ ದಿನ ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಬ್ಯಾಗ್ ಯೂಸ್ ಮಾಡ್ತೀನಿ. ಆ ಬ್ಯಾಗಲ್ಲಿ ಒಂದು ಪರ್ಫ್ಯೂಮು ನೋಡಿ, ಪರ್ಫ್ಯೂಮ್ ಆ್ಯಂಡ್ ನನ್ನ ವ್ಯಾಲೆಟ್ ಇದರೊಳಗೆ ಹಾಕೊಂಡ್ಬಿಡ್ತೀನಿ. ಮತ್ತು 1-2 ಕ್ಲಚಸ್, ಮತ್ತು ಇದು ನನ್ನ ಆಯಿಂಟ್ಮೆಂಟ್ ಆ್ಯಂಡ್ ನನ್ನ ಬ್ಲೂಟೂತ್, ಸ್ವಲ್ಪ ಎಮರ್ಜೆನ್ಸಿ ಟ್ಯಾಬ್ಲೆಟ್ ಅಷ್ಟೇ. ಇದೊಂದು ಬ್ಯಾಗ್ ಸಮೇತ ಹಿಂಗಿಟ್ಬಿಟ್ರೆ ಮೆಸ್ಸಿ ಆಗಲ್ಲ. ಸೊ ಇದನ್ನು ನಾನು ಮನೇಲಿ ಇರ್ತೀನಿ, ಏನಾದರೂ ಬೇಕು ಅಂದರೆ ಮಾತ್ರ ತೆಗಿತೀನಿ ಇದನ್ನು. ಇದಿಷ್ಟು ನಾನು ಪ್ರೋಗ್ರಾಮ್ಗೆ ಹೋಗಲಿ, ನಾನು ಅಂದರೆ ಕಾರಲ್ಲಿ ಹೋದರೆ ಮಾತ್ರ ಇದನ್ನು ಕ್ಯಾರಿ ಮಾಡ್ತೀನಿ. ಗಾಡೀಲಿ ಹೋದ್ರೆ ಎಲ್ಲ ಕ್ಯಾರಿ ಮಾಡಲ್ಲ. ಕಾರಲ್ಲಿ ಎಲ್ಲೋದ್ರು ಪ್ರೋಗ್ರಾಮ್ ಇರ್ಬೋದು, ವೆಡ್ಡಿಂಗ್ ಇರ್ಬೋದು, ಎಲ್ಲೋದ್ರೂ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಯಾಕೆ ಅಂದರೆ ನಾನು ತುಂಬ ಬಿಸಿ, ನಾನು ಯಾವಾಗ ಎಲ್ಲೂ ಹೊರಡ್ತೀನಿ ಅಂತ ಹೇಳೋಕ್ಕೆ ಆಗಲ್ಲ. ಅಂದರೆ ಆ ಥರ ಪ್ರೋಗ್ರಾಮ್ಸ್ಗಳು ಬರುತ್ತೆ ನಮಗೆ ಒಂದೊಂದ್ಸತಿ. ಸೊ ಅದಕ್ಕೋಸ್ಕರ ಸಡನ್ನಾಗಿ ರೆಡಿ ಆಗಬೇಕಾಗಿರುತ್ತೆ, ಟೈಮ್ ಆಗಿರುತ್ತೆ, ಕ್ಲೈಂಟ್ ಬೇರೆ ಫೋನ್ ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಸೊ ನಾನು ಸ್ನಾನ ಮಾಡ್ಕೊಂಡು ಇಲ್ಲ ಮುಖ ತೊಳ್ಕೊಂಡು ರೆಡಿ ಆಗಿರ್ತೀನಿ, ಸೀದಾ ಕಾರ್ ಹಾಕ್ಬಿಡ್ತೀನಿ. ಇದೊಂದು ಬ್ಯಾಗ್ ಇದ್ರೆ ಸಾಕು, ನಾನು ಕಾರಲ್ಲೇ ರೆಡಿ ಆಗ್ತೀನಿ. ಮತ್ತು ಇದೊಂದು ವಾಚ್ ಒಂದು ಕ್ಯಾರಿ ಮಾಡ್ತೀನಿ ನಾನು. ಯಾಕೆ ಅಂದರೆ ನಾನು ಈ ಕೈಗೆ ಆಲ್ಮೋಸ್ಟ್ ನಾನು ಎಲ್ಲರೂ ಹೊರಗಡೆ ಹೋದರೆ ಬ್ರೇಸ್ಲೆಟ್ ಹಾಕಿ ಹಾಕ್ತೀನಿ, ಆ್ಯಂಡ್ ಈ ಕೈಗೆ ನಾನು ವಾಚ್ ವೇರ್ ಮಾಡ್ತೀನಿ. ನಾನು ಸ್ವಲ್ಪ ಮೂಡಿ ಜಾಸ್ತಿ, ಏನಂದರೆ ನಂಗೆ ಮೂಡಿದ್ರೆ ಮಾತ್ರ ಎಲ್ಲ ಕೆಲಸ ಮಾಡ್ತೀನಿ, ಎಲ್ಲನೂ ಹಾಕೊತೀನಿ. ಮೂಡಿಲ್ಲ ಅಂದರೆ ನಾನು ಏನೂ ಹಾಕೊಳ್ಳಲ್ಲ, ನಾನು ಏನೂ ಕೆಲಸ ಮಾಡಲ್ಲ. ಹಾಗೆ ನಾನು ಇವತ್ತು ನಾನು ಅಡುಗೆ ಏನೂ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಾನು ಅಲ್ಲಿ ತುಮಕೂರಿನಲ್ಲಿ ತಿನ್ಕೊಂಡ್ಬಂದಿದ್ದೆ, ನನಗೆ ಒಂಥರ ಹೆವಿ ಫೀಲ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಏನು ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಏನೂ ತಿನ್ನಲ್ಲ, ಏನು ತಿನ್ನಬೇಕಂತ ಅನಿಸ್ತಾನೂ ಇಲ್ಲ. ಸೊ ಈಗ ಮಲ್ಕೊಂಡ್ಬಿಡೋದೇ ಕೆಲಸ ನಂದು. ಇನ್ನೊಂದು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ತೀನಿ, ಅದನ್ನೆಲ್ಲ ಏನು ತೋರ್ಸೋಕ್ಕೆ ಹೋಗಲ್ಲ ನಿಮಗೆ. ಒಂಚೂರು ಮಿರರೆಲ್ಲ ಒಂದು ಸ್ವಲ್ಪ ಒರೆಸ್ಬೇಕು, ಅದನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಸೊ ಮಿರರ್ ಕೂಡ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ನೋಡಿ. ಒಂಚೂರು ಏನು
ಗಲೀಜ್ ಆ ಥರ ಏನೂ ಇಲ್ಲ. ಫುಲ್ ಕೊಲಿನ್ ಹಾಕಿ ಒರೆಸಿದ್ದೀನಿ. ಸೊ ಡ್ರೆಸ್ಸಿಂಗ್ ಟೇಬಲ್ ಈಸ್ ರೆಡಿ. ನೋಡಿ ಇಲ್ಲೆಲ್ಲ ಮೆಸ್ಸಿ ಆಗಿರೋದು. ಸೊ ಇವಾಗಿಲ್ಲ. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ. ಸೊ ನನಗೆ ಟೊಮೊಟೊ ಬಾತ್ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ಈಗ 10:15 ಟೈಮು ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಮೊಸರು ಬಜ್ಜಿ. ಈಗೇನು ಒಂದು ಗ್ಲಾಸ್ ಗ್ರೀನ್ ಟೀ ಕುಡಿದ್ಬಿಟ್ಟು ಮಲ್ಕೊಳ್ಳೋಣ. ಗುಡ್ ಮಾರ್ನಿಂಗ್ ಗೈಸ್. ನಾನು ಬೆಳಗ್ಗೆ ಎದ್ದು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ದೇವ್ರ ಪೂಜೆ ಮುಗಿಸ್ದೆ, ಮತ್ತು ಮನೆ ಕೆಲಸ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮುಗಿಸಿದ್ದೀನಿ. ಈಗ ಟೈಮ್ ಬಂದು 10 o'clock ಆಗಿದೆ. ಇವತ್ತಿಂದ ನಾನು ಸೀರಿಯಸ್ಸಾಗಿ ಜಿಮ್ಮಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಬರ್ತೀನಿ. ಸೊ ನಾನು ಜಿಮ್ಮಿಗೆ ಈ ಒಂದು ಔಟ್ಫಿಟ್ನ ವೇರ್ ಮಾಡಿದ್ದೀನಿ. ಇದು ಒಂದು ಗ್ರೀನ್ ಜ್ಯೂಸು ನಾನು ಡೈಲಿ ಕುಡಿತೀನಿ, ಇದನ್ನು ಮಾತ್ರ ಮಿಸ್ ಮಾಡಲ್ಲ. ಆ್ಯಂಡ್ ಇದು ಸ್ವೀಟ್ ಪೊಟ್ಯಾಟೊ. ಇಷ್ಟನ್ನ ಕುಡ್ಕೊಂಡು ತಿನ್ಕೊಂಡು ಹೋಗೋಣ. ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ನಾವು ಸಾಮ್ರಾಟ್ ಡೆಲಿಕೇಸಿಗೆ ಬಂದಿದ್ವಿ. ಗೀ ರೈಸ್ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಓಕೆ. ಸೊ ಮನೆಗೆ ಬಂದು ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದೆ. ಒಂದು ಪಾರ್ಸೆಲ್ ಬಂದಿತ್ತು ಅಮೆಝಾನಿಂದ, ಓಪನ್ ಮಾಡೋಣ. ಕ್ಯಾಮ್ರಾಗೆ ಒಂದು ಬೆಲ್ಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ಅದೇ ಬಂದಿದೆ, ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ. ಮತ್ತು ಊಟಕ್ಕೆ ಇವತ್ತೇನು ಊಟ ಏನು ಮಾಡಲ್ಲ, ಸ್ಕಿಪ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಧ್ಯಾಹ್ನ ತಿಂದಿದ್ದೆ ಹೆವಿ ಆಗಿತ್ತಲ್ಲ, ಅದಕ್ಕೋಸ್ಕರ ಒಂದು ಗ್ಲಾಸ್ ಬಿಸಿನೀರು ಕುಟ್ಬಿಟ್ಟು ಮಲ್ಕೊಂಬಿಡೋದು ಅಷ್ಟೇ ಕೆಲಸ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು? ಮತ್ತು ಸಂಡೇ ಟು ಮಂಡೇ ವ್ಲಾಗ್ ಇಷ್ಟ ಆಯಿತಾ? ಈ ಥರ ವೀಡಿಯೋಸ್ನ ನಾನು ಮಾಡಲಾ, ಕಂಟಿನ್ಯೂ ಮಾಡಲಾ ಅಂತ ಏನು ಎತ್ತಾ ಅಂತ ಎಲ್ಲ ಕಮೆಂಟ್ ಮಾಡಿ ಆಯಿತಾ? ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಾನು ಯಾವ ಥರ ವೀಡಿಯೋ ಮಾಡಬಹುದು, ಯಾವ ಥರ ವೀಡಿಯೋ ಮಾಡಬೇಕು ಅಂತ ನನಗೂ ಐಡಿಯಾ ಬರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮರೀದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್, ಸಿ ಯು.